ಎಲ್ಲರಿಗೂ ನಮಸ್ಕಾರ ಹಾಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಕುಂಬಳಕಾಯಿ ತುಪ್ಪ ಗಂಜಿ ಮಾಡಿ ತೋರಿಸ್ತಾ ಇದ್ದೇನೆ. ಇದು ದೇಹಕ್ಕೆ ತುಂಬ ತಂಪು. ಮಂಗಳೂರು ಕಡೆ ಬೆಳಿಗ್ಗೆ ತಿಂಡಿ ಬದಲಿಗೆ ಬ್ರೇಕ್ಫಾಸ್ಟ್ಗೆ ಇದನ್ನು ಕೂಡ ಮಾಡ್ತಾರೆ. ಬನ್ನಿ ಮಾಡೋದು ಹೇಗೆ ಅಂತ ನೋಡುವ. 1 ಕಪ್ಪು ಸೋನಾ ಮಸೂರಿ ರಾ ರೈಸ್ ತಗೊಂಡಿದ್ದೇನೆ, ಅಥವಾ ರೇಷನ್ ರೈಸಲ್ಲಿ ಮಾಡ್ಕೊಳ್ಬೋದು, ಅಥವಾ ನಾವು ದಿನನಿತ್ಯ ಊಟ ಮಾಡುವ ಬೆಳ್ತಿಗೆ ಅಕ್ಕಿಯಲ್ಲೂ ಮಾಡ್ಬೋದು. ಈಗ ಇದನ್ನು 4-5 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ, ಹಾಗೆ ಮೆಂತ್ಯ ಹಾಕಲಿಕ್ಕೆ ಮರ್ತೋಗಿತ್ತು, 1 ಟೀ ಸ್ಪೂನ್ ಮೆಂತ್ಯನ್ನು ಕೂಡ ನೀರಿನಲ್ಲಿ ಚೆನ್ನಾಗಿ ತೊಳೆದು ಆನಂತರ ಇದರ ಜೊತೆನೇ ರೈಸ್ ಜೊತೆನೇ ಹಾಕಿಕೊಳ್ಬೇಕು. ಈಗ ಇದಕ್ಕೆ 4 ಕಪ್ಪು ನೀರು ಹಾಕ್ತಾ ಇದ್ದೇನೆ. 1 ಚಮಚ ತುಪ್ಪ ಸೇರಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿ 8 ವಿಸಲ್ ಬರೋ ತನಕ ಬೇಯಿಸಿಕೊಳ್ಳಿ. ಒಂದು ಪೀಸ್ ಕುಂಬಳಕಾಯಿ ಅಂದರೆ 1/4 kg ಅಷ್ಟು ಕುಂಬಳಕಾಯಿ ಬೀಜ ಸಿಪ್ಪೆ ತೆಗೆದು ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆಯಿರಿ. ಸಿಪ್ಪೆ ತೆಗೆದು ನೀರಿನಲ್ಲಿ ತೊಳೆದ ನಂತರ ಕುಂಬಳಕಾಯಿ ಈ ರೀತಿ ಸ್ವಲ್ಪ ದೊಡ್ಡದಾಗಿ ತುರಿದುಕೊಳ್ಳಿ, ಅಥವಾ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ರೂ ಆಗುತ್ತೆ. ಕಟ್ ಮಾಡುವಾಗ ತುಂಬ ಚಿಕ್ಕದಾಗಿ ಕಟ್ ಮಾಡಿಕೊಳ್ಬೇಕು. ಕುಂಬಳಕಾಯಿ ತುರಿದ ನಂತರ ಅದರಲ್ಲಿರುವ ನೀರನ್ನು ಚೆನ್ನಾಗಿ ಹಿಂಡಿ ತೆಗೆಯಿರಿ. ಹಿಂಡಿ ತೆಗೆದ ಈ ಕುಂಬಳಕಾಯಿ ನೀರು ಬಿಸಾಡಬೇಕಾಗಿಲ್ಲ, ಹಾಗೆ ಕುಡಿಬಹುದು. ಆರೋಗ್ಯಕ್ಕೆ ಒಳ್ಳೆಯದು. ಅಥವಾ ಚಪಾತಿ ದೋಸೆ ಮಾಡಲಿಕ್ಕೆ ಕೂಡ ಯೂಸ್ ಮಾಡಬಹುದು. ಅಥವಾ ಇಲ್ಲಿ ಈಗ ಮಾಡ್ತಾ ಇರುವ ಗಂಜಿಗೆ ಕೊನೆಗೆ ನೀರು ಕಡಿಮೆ ಆದರೆ ನೋಡಿಕೊಂಡು ಇದನ್ನು ಯೂಸ್ ಮಾಡಬಹುದು. ಇದನ್ನು ಬಿಸಾಡಲಿಕ್ಕಿಲ್ಲ. ತುರಿದ ಕುಂಬಳಕಾಯಿ ನೀರು ಹಿಂಡಿ ತೆಗೆದ ನಂತರ ಒಂದು ಬಾಣಲೆಗೆ ಹಾಕಿ 1 ಚಮಚ ತುಪ್ಪ ಸೇರಿಸಿ ಇದನ್ನು 5 ನಿಮಿಷ ಮಧ್ಯಮ ಹುರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಷ್ಟರವರೆಗೆ ಇದನ್ನು ಫ್ರೈ ಮಾಡಿ. 1 ಕಪ್ ತೆಂಗಿನ ತುರಿ ಮಿಕ್ಸಿ ಜಾರಿಗೆ ಹಾಕಿ 1.5 ಕಪ್ನಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ ತೆಂಗಿನ ಹಾಲು ತೆಗೆಯಿರಿ. ಒಮ್ಮೆ ಹಾಲು ತೆಗೆದ ತೆಂಗಿನ ತುರಿ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕಿ ಇದೇ ರೀತಿ ಒಟ್ಟಿಗೆ 3 ಸಲ ತೆಂಗಿನ ಹಾಲು ತೆಗಿಬೇಕು. ಕುಕ್ಕರ್ ಪ್ರೆಷರ್ ಪೂರ್ತಿಯಾಗಿ ಹೋದ ನಂತರ ಕುಕ್ಕರ್ ಓಪನ್ ಮಾಡಿ ನೋಡಿ, ಅನ್ನ ಚೆನ್ನಾಗಿ ಬೆಂದಿದೆ. ಈ ರೀತಿ ಮುದ್ದೆ ಮುದ್ದೆಯಾಗಿ ಚೆನ್ನಾಗಿ ಬೇಯಿಸಿಕೊಳ್ಬೇಕು. ಬೇಯಿಸಿದ ಅನ್ನ ತೆಂಗಿನ ಹಾಲಿಗೆ ಸೇರಿಸಿ ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ. ಎರಡು ಸಲ ತೆಗೆದ ತೆಂಗಿನ ಹಾಲು ಬೇಯಿಸಿದ ಅನ್ನಕ್ಕೆ ಮಿಕ್ಸ್ ಮಾಡಿದ ನಂತರ ಈಗ 3ನೇ ಸಲ ತೆಗೆದ ತೆಂಗಿನ ಹಾಲು ಸೇರಿಸಿ ಮಿಕ್ಸ್ ಮಾಡಿ. ಜಾಸ್ತಿ ದಪ್ಪ ಅನಿಸಿದರೆ ನೀರನ್ನು ಕೂಡ ಸೇರಿಸಿಕೊಳ್ಬೋದು. 1/4 ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ತುರಿದು ಫ್ರೈ ಮಾಡಿದ ಕುಂಬಳಕಾಯಿ ಸೇರಿಸಿ ಗ್ಯಾಸ್ ಆನ್ ಮಾಡಿ ಕುದಿಯಲು ಇಟ್ಟು ಈಗ ನಮ್ಮ ಸಿಹಿಗೆ ತಕ್ಕಷ್ಟು ಬೆಲ್ಲವನ್ನು ಸೇರಿಸಿ ಈ ರೀತಿ ಸ್ವಲ್ಪ ಓಪನ್ ಆಗಿ ಮುಚ್ಚಳ ಮುಚ್ಚಿ ಒಂದು ಚೆನ್ನಾಗಿ ಕುದಿ ಬರಲಿ. ಪೂರ್ತಿ ಮುಚ್ಚಳ ಮುಚ್ಚಿದರೆ ಇದು ಉಕ್ಕಿ ಬರ್ಬೋದು. ಇವಾಗ ನೋಡಿ ಚೆನ್ನಾಗಿ ಕುದಿ ಬಂದಿದೆ. ನಿಮ್ಮ ರುಚಿಗೆ ತಕ್ಕಾಗಿ ಉಪ್ಪು ಬೆಲ್ಲ ಎಲ್ಲ ಸರಿಯಾಗಿದೆ ಒಂದ್ಸಲ ನೋಡಿ. ಈಗ 1/4 ಟೀ ಸ್ಪೂನ್ನಷ್ಟು ಏಲಕ್ಕಿ ಪುಡಿ ಸೇರಿಸಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಕುಂಬಳಕಾಯಿಯಲ್ಲಿ ಮಾಡಿದ ಗಂಜಿ. ಇದೇ ರೀತಿ ಇದೇ ಮೆಥಡಲ್ಲಿ ಸೋರೆಕಾಯಿಯಲ್ಲೂ ಮಾಡ್ತಾರೆ, ತುಂಬಾ ರುಚಿ ಆಗ್ತದೆ ಅದು ಕೂಡ. ಒಂದ್ಸಲ ಅದನ್ನು ಕೂಡ ಇದೇ ಮೆಥಡಲ್ಲಿ ಮಾಡಿ ನೋಡಿ. ಹಾಗೆ ಇದನ್ನು ತಿನ್ನುವಾಗ ಸ್ವಲ್ಪ ಇದಕ್ಕೆ ಈ ರೀತಿ ತುಪ್ಪ ಸೇರಿಸಿಕೊಂಡು ತಿನ್ನಬೇಕು, ತುಂಬಾ ರುಚಿ. ಕುಂಬಳಕಾಯಿ ತುಪ್ಪ ಗಂಜಿ ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದ.